ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ನಂಜಮ್ಮ ಅಂದಾಕ್ಷಣ ಎಲ್ಲರ ಕಣ್ಣೆದುರಿಗೆ ಬರೋದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ವಿಲನ್ ನಂಜಮ್ಮ. ಈ ಸೀರಿಯಲ್ನಲ್ಲಿ ಹೆಸರಿಗೆ ತಕ್ಕಂತೆಯೇ ನಂಜಮ್ಮನೆ ಇವರು. ಸದಾ ಒಂದಿಲ್ಲೊಂದು ಗಲಾಟೆ ಸೃಷ್ಟಿಸೋದು ಅಂದ್ರೆ ಇವರಿಗೆ ಎಲ್ಲಿಲ್ಲದ ಖುಷಿ. ಅಸಲಿಗೆ ಇವರ ನಿಜವಾದ ಹೆಸರು ಸಾರಿಕಾ ರಾಜ್ ಅರಸ್. 400ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿರುವ ಸಾರಿಕಾ ಅವರ ಕಿರುತೆರೆ ಪಯಣವೇ ರೋಚಕ. ಕಿರುತೆರೆಗೆ ಬಾಲನಟಿಯಾಗಿ ಪದಾರ್ಪಣೆ ಮಾಡಿರೋ ಸಾರಿಕಾ 34 ವರ್ಷಗಳಿಂದ ಬಣ್ಣದ ಲೋಕವನ್ನ ನೋಡ್ತಾ ಇದ್ದಾರೆ. ಅರಸು ಮರೆತನದ ಹೆಣ್ಮಗಳ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಸಾರಿಕಾ ರಾಜ್ ಅರಸ್ ಅನ್ನೋ ಹೆಸರೇ ಹೇಳುವಂತೆ ಇವರದ್ದು ಅರಸು ಮನೆತನ. ಪೊಲೀಸ್ ಅಧಿಕಾರಿ ಲಿಂಗರಾಜೆ ಅರಸ್ ಮತ್ತು ರೇವತಿ ಅರಸ್ ದಂಪತಿಯ ಪುತ್ರಿಯಾಗಿ ಜನಿಸಿದ ಸಾರಿಕಾ ಬಾಲನಟಿಯಾಗಿ ಕಿರುತೆರೆಗೆ ಕಾಲಿಟ್ಟವರು. ಡಿಡಿ ವಾಹಿನಿಯಲ್ಲಿ ಗಂಗಾ ಅನ್ನೋ ಹಿಂದಿ ಧಾರಾವಾಹಿ ಪ್ರಸಾರವಾಗ್ತಾ ಇದ್ದ ಸಂದರ್ಭ. ಆಗ 8 ವರ್ಷದ ಸಾರಿಕಾಗೆ ಮೊದಲ ಬಾರಿ ಸೀರಿಯಲ್ನಲ್ಲಿ ನಟಿಸೋ ಅವಕಾಶ ಸಿಗುತ್ತೆ. ಈಗ ಇದೇ ವೃತ್ತಿ ಬದುಕಿನಲ್ಲಿ 3 ದಶಕ ದಾಟಿದೆ. 400ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇಂದಿಗೂ ವಿಭಿನ್ನ ಪಾತ್ರಗಳಲ್ಲಿ ಅತ್ಯಂತ ಸಕ್ರಿಯರಾಗಿರುವ ಸಾರಿಕಾ ಬದುಕೆ ನಿಜಕ್ಕೂ ರೋಚಕ. ಆತ್ಮೀಯರೇ, ಕಾಮಿಡಿ, ಸಹನೆ, ಬಜಾರಿ, ಒಳ್ಳೆ ಪಾತ್ರ, ಹುಚ್ಚಿ, ಸೈಕೋ, ಗಯಾಳಿ, ಇನ್ಸ್ಪೆಕ್ಟರ್, ತಾಯಿ, ಅತ್ತೆ, ವಿಲನ್ ಪಾತ್ರ ಎಲ್ಲದಕ್ಕೂ ಸೈ ಇವರು. ಇವರಿಗೆ ಒಬ್ಬ ಮುದ್ದಾದ ಮಗಳಿದ್ದಾಳೆ. ಅವರ ಹೆಸರು ಗ್ರೀಷ್ಮಾ. ಮಗಳಿಗೆ ಅಮ್ಮನ ಗಯಾಳಿ ಪಾತ್ರಗಳೇ ತುಂಬಾ ಇಷ್ಟ. ಆತ್ಮೀಯರೇ, ನಟಿ ಸಾರಿಕಾಗೆ ಒಂದೊಡ್ಡ ಕನಸಿದೆಯಂತೆ. ಭಗವಂತ ಈ ಕನಸನ್ನ ನನಸು ಮಾಡುವಂತ ದಿನ ಬೇಡ್ಕೊಳ್ತಾರಂತೆ. ನಟಿ ಆಗಬೇಕು ಅಂತ ಎಂದು ಅಂದ್ಕೊಂಡವರಲ್ಲ, ದೇವ್ರೇ ಈ ದಾರಿ ತೋರಿಸಿದ್ದು. 30 ವರ್ಷ ಆಯ್ತು ನಟನಾ ವೃತ್ತಿಗೆ ಕಾಲಿಟ್ಟು. ಸಾಯುವ ಕ್ಷಣದಲ್ಲೂ ಮುಖದ ಮೇಲೆ ಬಣ್ಣ ಇರಬೇಕು, ನಟನೆ ಮಾಡ್ತಾನೆ ನಾನ್ ಸಾಯ್ಬೇಕು, ಭಗವಂತ ಇದೊಂದನ್ನ ನನಗೆ ಕರುಣಿಸಪ್ಪ ಅಂತ ಬೇಡ್ಕೊಳ್ತಾರಂತೆ. ಇಂಥ ನಟಿಯರು ಎಷ್ಟು ಮಂದಿ ಸಿಗ್ತಾರೆ ಹೇಳಿ. ದುಡ್ಡಿಗಾಗಿ ಹೆಸರು ಮಾಡೋದಕ್ಕಾಗಿ ಈಗೆಲ್ಲ ನಟನಾ ಕ್ಷೇತ್ರಕ್ಕೆ ಬರೋರೇ ಹೆಚ್ಚು. ಆದ್ರೆ ಸಾರಿಕಾ ಬಣ್ಣದ ಬದುಕನ್ನೇ ಬದುಕಾಗಿಸಿಕೊಂಡವರು. ಹೀಗಾಗಿ ನಟನೆ ಮಾಡ್ತಾನೆ ಸಾವು ಬರಬೇಕು ಅನ್ನೋದು. ಆತ್ಮೀಯರೇ, ಅಷ್ಟಕ್ಕೂ ಸಾರಿಕಾ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದೇ ಕುತೂಹಲ. ಆ ಕಾಲದಲ್ಲಿ ಈ ಕ್ಷೇತ್ರವೇ ಬೇಡ ಬೇಡ ಅಂತ ಕುಟುಂಬಸ್ಥರು ಹೇಳಿದ್ರಂತೆ. ಅದೇ ರೀತಿ ಸಾರಿಕಾಗೂ ಪೊಲೀಸ್ ಅಥವಾ ಏರ್ ಹೋಸ್ಟರ್ಸ್ ಆಗುವ ಆಸೆ ಇತ್ತು. ಆದ್ರೂ ಬಣ್ಣದ ಲೋಕ ಸೆಳೆಯಿತು. ಈ ನಡುವೆ ಫೋಟೋಗ್ರಾಫರ್ ಆಗೋ ಆಸೆಯಿಂದ ಪುಣೆಯಲ್ಲಿ ಸಿನಿಮಾಟೋಗ್ರಫಿ ಕೋರ್ಸ್ ಕೂಡ ಮಾಡಿದ್ರು. ಆದ್ರೆ ಅಲ್ಲಿ ಅವಕಾಶ ಸಿಗದೆ ನಟಿಯಾಗಿ ಉಳಿದ್ರು. ಛಾಯಾಗ್ರಾಹಕಿ ಆಗುವಂತ ಆಸೆಯೇನೂ ಈಡೇರ್ಲಿಲ್ಲ. ಆದ್ರೆ ಛಾಯಾಗ್ರಾಹಕ ಮ್ಯಾಥ್ಯೂ ರಾಜನ್ ಅವರನ್ನೇ ವಿವಾಹ ಆಗ್ತಾರೆ. ಆತ್ಮೀಯರೇ, ಸಾಮಾನ್ಯವಾಗಿ ನಟ ನಟಿಯರು ಒಂದೇ ಸಲಕ್ಕೆ ವಿಭಿನ್ನ ರೋಲ್ಗಳಲ್ಲಿ ಕಾಣಿಸಿಕೊಳ್ಳೋದು ಕಷ್ಟ. ಆದ್ರೆ ಅದನ್ನ ಸಾರಿಕಾ ಅವರು ಸಲೀಸಾಗಿ ಮಾಡಬಲ್ಲರು. ಒಟ್ಟಿಗೆ ವಿಭಿನ್ನ ಪಾತ್ರಗಳಲ್ಲಿ ಹಲವಾರು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದರಲ್ಲಿ ಒಳ್ಳೆಯವಳಾಗಿ, ಇನ್ನೊಂದರಲ್ಲಿ ವಿಲನ್ ಆಗಿ, ಮತ್ತೊಂದರಲ್ಲಿ ಬಜಾರಿಯಾಗಿ, ಹೀಗೆ ಎಲ್ಲಾ ಪಾತ್ರಗಳಿಗೂ ಜೀವ ತುಂಬುತ್ತಾರೆ. ತಮ್ಮ ಕೊನೆ ಉಸಿರಿರೋವರೆಗೂ ಮೇಕಪ್ನಲ್ಲಿ ನಟಿಸುತ್ತಲೇ ಸಾಯಬೇಕು ಅನ್ನೋದು ಇವರ ಆಸೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.